ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳನ್ನು ಪಡೆದುಕೊಂಡು 89ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಎಂದಿನಂತೆ ಅಮ್ಮನವರ ಆಶೀರ್ವಾದಗಳಂತೆ ಸೂರ್ಯ ನಮಸ್ಕಾರ ಮತ್ತು ನಮ್ಮೂರಿನ ಗ್ರಾಮ ದೇವಸ್ಥಾನಗಳ ಗ್ರಾಮ ದೇವತೆಗಳನ್ನು ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ನವಗ್ರಹ ವೃಕ್ಷಗಳನ್ನು ನೆನೆಯುತ್ತಾ 20 ಬಾರಿ ಪಾದಯಾತ್ರೆಯನ್ನು ಕೈಗೊಂಡು 21ನೇ ಬಾರಿಯ ಪಾದಯಾತ್ರೆಯ ವಿಡಿಯೋ ಚಿತ್ರೀಕರಣವನ್ನು ಮಾಡಲಾಗಿರುತ್ತದೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದಗಳಂತೆ ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳ ಕೋರಿಕೆ, ಬೇಡಿಕೆ ಮತ್ತು ಇಷ್ಟಾರ್ಥಗಳೆಲ್ಲವೂ ಸಹ ಈಡೇರಲೆಂದು ಹಾಗೂ ಅವರ ಕಷ್ಟಗಳೆಲ್ಲವೂ ಸಹ ದೂರ ಆಗಲೆಂದು ಈ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಅಮ್ಮನವರಲ್ಲಿ ಮನವಿ ಮಾಡುತ್ತಾ ಬೇಡಿಕೊಳ್ಳುತ್ತಿದ್ದೇನೆ. ಹಾಗೂ ಈ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ ಈ ಕ್ಷೇತ್ರದ ಪಾವಿತ್ರತೆಗೆ ಯಾವುದೇ ರೀತಿಯ ಧಕ್ಕೆ ತರದ ಹಾಗೆ ಯಾರೂ ಸಹ ಯೋಚಿಸಬಾರದು. ಈ ಕ್ಷೇತ್ರದ ಐತಿಹ್ಯವು ಅಜರಾಮರವಾಗಿರಬೇಕೆಂದು ಹಾಗೂ ಈ ಕ್ಷೇತ್ರವು ಧರ್ಮ ಒಂದೇ ಅಲ್ಲ, ಅದರಾಚೆಗೂ ಈ ಕ್ಷೇತ್ರದ ಮತ್ತು ನಮ್ಮೂರಿನ ಸರ್ವ ಕುಟುಂಬದವರ ಬೇಡಿಕೆಗಳನ್ನು ನೆರವೇರಿಸುವ ಕೇಂದ್ರವೆಂದು ಪ್ರಸ್ತುತ ಈ 89ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ತಿಳಿಸುತ್ತಾ ಈ ವಿಡಿಯೋ ಚಿತ್ರೀಕರಣ ಮತ್ತು ಆಡಿಯೋವನ್ನು ಕೇಳುತ್ತಿರುವ ಸರ್ವರಿಗೂ ಸಹ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಈ ಪಾದಯಾತ್ರೆ ಸುಸಂದರ್ಭದಲ್ಲಿ ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳನ್ನು ವಿಸ್ತರಿಸುತ್ತಾ ಈ ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತಿರುತ್ತೇನೆ. ಏಕೆಂದರೆ ಅನಾದಿ ಕಾಲದಿಂದಲೂ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಸೇವೆಯು ಐತಿಹಾಸಿಕವಾಗಿ ಉಳಿಯಬೇಕು. ಅಂದು ಶ್ರೀಮಂತರಿದ್ದವರು ಇಂದು ಬಡವರಾಗಿರಬಹುದು, ಇಂದು ಶ್ರೀಮಂತರಾಗಿದ್ದವರು ಮುಂದೆ ಬಡತನದ ಹಾದಿಗೆ ಹೋಗಬಹುದು. ಆದರೆ ಯಾರೊಬ್ಬರೂ ಸಹ ಈ ಕ್ಷೇತ್ರದಲ್ಲಿ ಅಂತಹ ತುರ್ತು ಸಂದರ್ಭ ಪರಿಸ್ಥಿತಿಗಳಲ್ಲಿ ಎದೆಗುಂದದೆ ಈ ಕ್ಷೇತ್ರದಲ್ಲಿ ಬಂದು ಸೇವೆ ಸಲ್ಲಿಸಿರುವ ಪ್ರತಿಯೊಬ್ಬ ವ್ಯಕ್ತಿಯ ಸೇವೆಯು ಈ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ ಅಜರಾಮರವಾಗಿ ಉಳಿದು ಯಾರೂ ಸಹ ಇತಿಹಾಸವನ್ನು ಹಾಗೂ ಈ ಕ್ಷೇತ್ರದ ಸೇವೆಯನ್ನು ಮರೆಯಬಾರದೆಂದು ನನ್ನ ವೈಯಕ್ತಿಕ ಅಭಿಪ್ರಾಯ. ಪ್ರಸ್ತುತ ಅಮ್ಮನವರ ಆಶೀರ್ವಾದಗಳೊಂದಿಗೆ ಇಂದು ಈ ತಂಪು ವಾತಾವರಣದಲ್ಲಿ ಕ್ಷೇತ್ರಕ್ಕೆ ಬಂದು ಅಮ್ಮನವರಿಗೆ ನಮಸ್ಕರಿಸಿ ಪಾದಯಾತ್ರೆಯನ್ನು ಮುಂದುವರಿಸಿರುತ್ತೇನೆ. ತಾವು ಈಗ ಈ ವಿಡಿಯೋ ಚಿತ್ರೀಕರಣದಲ್ಲಿ ನೋಡುತ್ತಿರುವ ಈ ಕಲ್ಲು ಹಾಸನ್ನು ಕೋಲಾರದಿಂದ ತೆಗೆದುಕೊಂಡು ಬಂದು ಈ ಕಲ್ಲಿಗೆ ಪ್ರಸ್ತುತ ಈ ಉದ್ಭವ ಮೂಲ ಶ್ರೀ ಪಿಪಿಡಿ ಕ್ಷೇತ್ರದ ರಕ್ಷಣಾತ್ಮಕ ನಾಗದೇವತೆಯ ಮುಂಭಾಗದಲ್ಲಿ
ಈ ಕಲ್ಲು ಹಾಸನ್ನು ಹಾಕಲು ಸುಮಾರು 30 × 50 ಅಡಿ ವಿಸ್ತೀರ್ಣದ ಕಲ್ಲು ಹಾಸನ್ನು ಹಾಕಲು ಒಂದು ಲೋಡು ಬೃಹದಾಕಾರದ ದೊಡ್ಡ ಲಾರಿಯಲ್ಲಿ ಕಲ್ಲನ್ನು ತೆಗೆದುಕೊಂಡು ಬಂದು ಇದನ್ನು 2 × 3 ವಿಸ್ತೀರ್ಣದ ಅಳತೆಯನ್ನಾಗಿ ಶಿಕಾರಪಳ್ಳಿಯ ಮುಸಲ್ಮಾನ ಬಾಂಧವರನ್ನು ಕರೆಯಿಸಿ ಅವರಿಗೆ ಈ ರೀತಿಯಾಗಿ ಕಲ್ಲು ಹಾಸನ್ನು ಹಾಕಬೇಕೆಂದು ಮನವಿ ಮಾಡಿಕೊಂಡಾಗ ಅವರು ನಮ್ಮ ಮನಸ್ಸಿನ ಇಚ್ಛೆಯಂತೆಯೇ ಈ ಮೂಲ ಉದ್ಭವ ನಾಗದೇವತೆಯ ಆವರಣದ ಸುತ್ತಲೂ ಮತ್ತು ಮುಂಭಾಗಕ್ಕಾದಂತೆ ಕಲ್ಲು ಹಾಸನ್ನು ಹಾಕಲಾಗಿರುತ್ತದೆ. ನಿನ್ನೆಯ ದಿನ ಗೌರಿ ಹಬ್ಬದ ಪ್ರಯುಕ್ತ ನಾಗದೇವತೆಗೆ ಭಕ್ತಾದಿಗಳು ವಿಶೇಷವಾಗಿ ಪೂಜೆಯನ್ನು ಕೈಗೊಂಡಿರುತ್ತಾರೆ. ಅಮ್ಮನವರ ಆಶೀರ್ವಾದಗಳಿಂದ ಅಂದು ಇಲ್ಲಿ ಕಲ್ಲು ಹಾಸನ್ನು ಹಾಕಲು ತೆಗೆದುಕೊಂಡು ಬರುತ್ತಿರುವ ಸಮಯದಲ್ಲಿ ಕೋಲಾರ ಮುಖ್ಯ ರಸ್ತೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಗಾಡಿಯನ್ನು ತಡೆದು ನಿಲ್ಲಿಸಿ ಸುಮಾರು 3 ರಿಂದ 4 ಗಂಟೆಗಳ ಕಾಲ ತಡೆದು ನಿಲ್ಲಿಸಿರುತ್ತಾರೆ. ಅಂದು ಸರ್ ನಮಸ್ತೆ, ನಾನು ಸಹ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ. ದೇವಸ್ಥಾನಕ್ಕೆ ನಾಗದೇವತೆಯ ಮುಂಭಾಗದಲ್ಲಿ ಕಲ್ಲು ಹಾಸನ್ನು ಹಾಕಲು ತೆಗೆದುಕೊಂಡು ಬರುತ್ತಿದ್ದೇವೆ. ಸ್ವತಃ ಆ ಪ್ರತಿಯೊಂದು ಒಂದೊಂದು ರೂ ಹಣವನ್ನು ಸಹ ನಮ್ಮ ಕುಟುಂಬದವರಿಂದ ನಮ್ಮ ಸಂಬಳದಿಂದ ಹಣವನ್ನು ಕೊಡಬೇಕಾಗಿರುತ್ತದೆ. ದಯಮಾಡಿ ದೇವತಾ ಕಾರ್ಯಕ್ಕೆ ಸಹಕರಿಸಿ ಎಂದು ಕೇಳಿಕೊಂಡಾಗ ಅವರು ನಮ್ಮ ಮನವಿಗೆ ಸ್ಪಂದಿಸದೆ ಅಂದು ನಮ್ಮ ಬಳಿಯಿಂದ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಕಳಿಸಿಕೊಟ್ಟಿರುತ್ತಾರೆ. ಅಂದು ಆ ಲಾರಿ ಅನ್ಲೋಡು ಮಾಡುವಷ್ಟರಲ್ಲಿ ಸುಮಾರು ರಾತ್ರಿ 1 ಗಂಟೆ ಆಗಿರುತ್ತದೆ. ಅವರಿಗೆ ನಾವು ಹವೇಳಿಯಲ್ಲೂ ಸಹ ಬಿಸಿ ಬಿಸಿ ಊಟವನ್ನು ಮಾಡಿ ಬಡಿಸಿ ಅವರಿಗೆ ಕೊಡಬೇಕಾಗಿರುವ ಹಣವನ್ನು ಹಾಗೂ ನಮ್ಮ ಇಲಾಖೆಯವರು ಸಹ ಅವರಿಂದ ತೆಗೆದುಕೊಂಡ ಅಂತಹ ಹಣವನ್ನು ಸ್ವತಃ ನಾನೇ ಖುದ್ದಾಗಿ ಅವರಿಗೆ ನೀಡಿ ನಮ್ಮ ಕ್ಷೇತ್ರಕ್ಕೆ ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬರುವಂತಹ ಯಾರೇ ಭಕ್ತಾದಿಗಳು ನಷ್ಟ ಆಯಿತು ಎಂದು ಭಾವಿಸಬಾರದು. ಈ ಕ್ಷೇತ್ರವು ಯಾರಿಗೂ ಸಹ ನಷ್ಟ ಆಗದಂತೆ ಕಾಪಾಡಿಕೊಂಡು ಈ ಕ್ಷೇತ್ರದ ಅಮ್ಮನವರು ಹೋಗುತ್ತಿದ್ದಾರೆ. ಆದ್ದರಿಂದ ದಯಮಾಡಿ ಊಟ ಮಾಡಿ ನಿಮಗೆ ನಷ್ಟ ಆದಂತಹ ಹಣ ಮತ್ತು ಈ ಕಲ್ಲಿನ ಹಣವನ್ನು ಸಂಪೂರ್ಣವಾಗಿ ನಾನು ಅವರಿಗೆ ಕೊಟ್ಟು ಕಳಿಸಿರುತ್ತೇನೆ. ಅಂದು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರಿಂದ ಸುಮಾರು 2,50,000 ರೂಗಳನ್ನು ವಿನಿಯೋಗಿಸಿ ಈ ಕಲ್ಲು ಹಾಸನ್ನು ಹಾಕಲಾಗಿರುತ್ತದೆ. ನಾಗದೇವತೆಯ ಉದ್ಭವ ಮೂಲ ರಕ್ಷಣಾತ್ಮಕ ನಾಗದೇವತೆಯ ಮುಂಭಾಗದಲ್ಲಿ ಅಂದು ಮತ್ತೆ ಈ ರೀತಿಯಾಗಿ ವಿಂಗಡಣೆ ಮಾಡಲು ಹಾಲೋ ಬ್ಲಾಕ್, ಎಮ್ ಸ್ಯಾಂಡ್, ಕೂಲಿ, ಸಿಮೆಂಟ್ ಅದಕ್ಕೆ ಪ್ರತ್ಯೇಕವಾಗಿ 1,00,000 ರೂಗಳನ್ನು ಒಟ್ಟು 3,50,000 ರೂಗಳನ್ನು ವಿನಿಯೋಗಿಸಿ ಈ ಸ್ಥಳವನ್ನು ಈ ಒಂದು ಹಂತಕ್ಕೆ ತಂದು ನಿಲ್ಲಿಸಿರುತ್ತೇವೆ. ಅಂದು ಅಮ್ಮನವರ ಆಶೀರ್ವಾದಗಳೊಂದಿಗೆ ಈ ಕ್ಷೇತ್ರದಲ್ಲಿ ಆಕಸ್ಮಿಕವಾಗಿ ಬಂದಂತಹ ಕೆಲವು ಅಡೆತಡೆಗಳನ್ನು ಲೆಕ್ಕಿಸದೆ ಗಮನಿಸದೆ ಅಮ್ಮನವರ ಸೇವೆ ಒಂದೇ ನಮ್ಮ ಜೀವನಾಮೃತ. ನಾವು ಗಳಿಸುವ ಒಂದೊಂದು ರೂಗಳು ಸಹ ಅಮ್ಮನವರ ಸೇವೆಗೆ ಮೀಸಲಾಗಿರಿಸಬೇಕು ಎಂದು ನೆನೆದು ಅಂದಿನಿಂದ ಇಂದಿನವರೆಗೂ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುತ್ತೇವೆ.
ಪ್ರಸ್ತುತ ಅಮ್ಮನವರ ಆಶೀರ್ವಾದವು ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲರಿಗೂ ಸಹ ಇರಲಿ ಎಂದು ಈ 89ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಅಮ್ಮ ತಾಯಿ ಶ್ರೀ ಪ್ರಿಯ ಪಟ್ಟಣದಮ್ಮ ತಾಯಿ ಚಾಮುಂಡೇಶ್ವರಿ ಮಹಾಮಾತೆ ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳ ಕಷ್ಟಗಳೆಲ್ಲವನ್ನು ಸಹ ದೂರಾಗಿಸಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸು ಮಾತೆ, ನೆರವೇರಿಸು. ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳನ್ನು ಪಾದಯಾತ್ರೆ ಸುಸಂದರ್ಭದಲ್ಲಿ ತಿಳಿಸುತ್ತಾ ಹೇಳುತ್ತಾ ಸತ್ಯವನ್ನೇ ನುಡಿಯುತ್ತಿದ್ದೇನೆ. ತಾಯಿ, ನಿನ್ನ ಆಶೀರ್ವಾದ ಸದಾಕಾಲ ಈ ಕ್ಷೇತ್ರದ ಸರ್ವ ಭಕ್ತಾದಿಗಳಿಗೂ ಇರಲೆಂದು ಮತ್ತೊಮ್ಮೆ ಮಗದೊಮ್ಮೆ ಬೇಡಿಕೊಳ್ಳುತ್ತಿದ್ದೇನೆ. ತಾಯಿ, ಈ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ಬಾಕಿ ಉಳಿದಿವೆ. ತಾಯಿ, ಆ ಎಲ್ಲ ಕೆಲಸ ಕಾರ್ಯಗಳು ನಿನ್ನ ಆಶೀರ್ವಾದದಂತೆ ಸಕಾಲಕ್ಕೆ ನೆರವೇರುವಂತೆ ಆಶೀರ್ವದಿಸಿ ಅನುಗ್ರಹಿಸು ಮಾತಾ, ಅನುಗ್ರಹಿಸು. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.